ಶರಣ್ರಿ ನಮ್ಮೆಲ್ಲ ಕರ್ನಾಟಕದ ಜನತೆಗೆ. ಬರ್ರಿ ಇವತ್ತಿನ ಕನ್ನಡ GK ಕ್ವಿಜ್ ಅಡ್ಡ ಒಳಗೆ ಏನೇನು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಅದಾವ ನೋಡೋಣ್ರಿ. ಯಾವ ಹಣ್ಣು ಮಧುಮೇಹಿಗಳ ಸ್ನೇಹಿತ ಎಂದು ಕರೆಯಲಾಗುತ್ತದೆ? ಎ ಸೀಬೆಹಣ್ಣು, ಬಿ ಬಾಳೆಹಣ್ಣು, ಸಿ ದ್ರಾಕ್ಷಿ, ಡಿ ಸೀತಾಫಲ. ಆಪ್ಷನ್ ಎ ಸೀಬೆಹಣ್ಣು. ಮಧುಮೇಹಿಗಳಿಗೆ ಅತ್ಯಂತ ಉಪಯುಕ್ತ ಹಣ್ಣು. ಇದರಲ್ಲಿ ನಾರು ಅಂದರೆ ಫೈಬರ್ ಹೆಚ್ಚಿದ್ದು ರಕ್ತದ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಗೂವಾದಲ್ಲಿ ವಿಟಮಿನ್ ಸಿ ಅಧಿಕ ಪ್ರಮಾಣದಲ್ಲಿದ್ದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರ ಸೇವನೆಯಿಂದ ಹೊಟ್ಟೆ ತಂಪಾಗುತ್ತದೆ, ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಆಯುರ್ವೇದದಲ್ಲಿ ಗೂವಾವನ್ನು ಮಧುಮೇಹ ರೋಗಿಗಳಿಗೆ ಹಿತಕರ ಎಂದು ವರ್ಣಿಸಲಾಗಿದೆ. ಜೊತೆಗೆ ಒಂದು ಹೃದಯ ಆರೋಗ್ಯ ಕಾಪಾಡಲು ಸಹಕಾರಿಯಾಗುತ್ತದೆ. ಕಡಿಮೆ ಕ್ಯಾಲೋರಿಗಳಿದ್ದರಿಂದ ತೂಕ ನಿಯಂತ್ರಣಕ್ಕೂ ಉತ್ತಮ. ದಿನನಿತ್ಯ ಸೀಬೆಹಣ್ಣು ಸೇವನೆಯಿಂದ ದೇಹ ತೂಕ ಕಡಿಮೆಯಾಗುತ್ತದೆ. ಅಲೋವೆರಾ ಸಸ್ಯವನ್ನು ಆಯುರ್ವೇದದಲ್ಲಿ ಯಾವ ಪ್ರಯೋಜನಕ್ಕಾಗಿ ಹೆಚ್ಚು ಬಳಸುತ್ತಾರೆ? ಎ ಮೈಕೈ ನೋವು, ಬಿ ಕೂದಲು ಉದ್ದ ಬರಲು, ಸಿ ಬೆನ್ನು ನೋವಿಗೆ, ಡಿ ಹೃದಯದ ಆರೋಗ್ಯ. ಬಿ ಕೂದಲು ಉದ್ದ ಬರಲು. ಅಲೋವೆರಾ ಒಂದು ಅದ್ಭುತ ಆಯುರ್ವೇದ ಸಸ್ಯ. ಇದನ್ನು ಕುಮಾರಿ ಎಂದು ಆಯುರ್ವೇದದಲ್ಲಿ ಕರೆಯಲಾಗುತ್ತದೆ. ಅಲೋವೆರಾ ಜೆಲ್ ಚರ್ಮಕ್ಕೆ ಹಚ್ಚಿದರೆ ಚರ್ಮ ತಂಪಾಗುತ್ತದೆ, ಮೃದುವಾಗುತ್ತದೆ ಮತ್ತು ಹೊಳೆಯುತ್ತದೆ. ಇದರಲ್ಲಿ ವಿಟಮಿನ್ ಎ, ಸಿ, ಇ ಹಾಗೂ ಖನಿಜ ಅಂಶಗಳು ಇರುತ್ತವೆ. ಚರ್ಮದ ಗಾಯಗಳು ಬೇಗ ಗುಣವಾಗಲು ಸಹಕಾರಿ. ಅಲೋವೆರಾ ಒಳಗಿನಿಂದ ಸೇವಿಸಿದರೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ರೋಗನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದನ್ನು ಚರ್ಮದ ಸೋಂಕು, ಉರಿ ಮತ್ತು ಮೊಡವೆ ನಿವಾರಣೆಗೆ ವ್ಯಾಪಕವಾಗಿ ಬಳಸುತ್ತಾರೆ. ಹೀಗಾಗಿ ಅಲೋವೆರಾ ಒಂದು ನೈಸರ್ಗಿಕ ಚರ್ಮ ರಕ್ಷಕ ಔಷಧಿ ಎಂದೇ ಹೇಳಬಹುದು. ಬೆಂಡೆಕಾಯಿಯಲ್ಲಿ ಯಾವ ಖನಿಜ ಅಂಶ ಹೆಚ್ಚಾಗಿದೆ? ಎ ಮ್ಯಾಂಗನೀಸ್, ಬಿ ಸಲ್ಫರ್, ಸಿ ಪ್ರೋಟೀನ್, ಡಿ ಪೊಟ್ಯಾಸಿಯಂ. ಡಿ ಪೊಟ್ಯಾಸಿಯಂ. ಬೆಂಡೆಕಾಯಿ ಸಾಮಾನ್ಯವಾಗಿ ಸಾಂಬಾರ್ ಅಥವಾ ಪಲ್ಯಗಳಲ್ಲಿ ಬಳಸುವ ಜನಪ್ರಿಯ ತರಕಾರಿ. ಇದರಲ್ಲಿ ಪೊಟ್ಯಾಷಿಯಂ ಅಂಶ ಹೆಚ್ಚು ದೊರೆಯುತ್ತದೆ. ಪೊಟ್ಯಾಷಿಯಂ ರಕ್ತದ ಒತ್ತಡ ನಿಯಂತ್ರಿಸಲು ಅತ್ಯವಶ್ಯಕವಾದ ಖನಿಜ. ನಿಯಮಿತ ಬೆಂಡೆಕಾಯಿ ಸೇವನೆಯಿಂದ ಹೃದಯದ ಆರೋಗ್ಯ ಸುಧಾರಿಸುತ್ತದೆ. ಇದರಲ್ಲಿ ನಾರು ಅಧಿಕವಾಗಿರುವುದರಿಂದ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ. ಮಧುಮೇಹಿಗಳಿಗೆ ಸಹಕಾರಿಯಾಗುತ್ತದೆ. ಜೊತೆಗೆ ಬೆಂಡೆಕಾಯಿಯಲ್ಲಿ ವಿಟಮಿನ್ ಸಿ, ವಿಟಮಿನ್ ಕೆ ಮತ್ತು ಫೋಲೇಟ್ ಕೂಡ ಇರುತ್ತದೆ. ಆಯುರ್ವೇದದಲ್ಲಿ ಬೆಂಡೆಕಾಯಿ ಶೀತಕಾರಕ, ಜೀರ್ಣಶಕ್ತಿ ಹೆಚ್ಚಿಸುವಂತಹ ತರಕಾರಿ ಎಂದು ಪರಿಗಣಿಸಲಾಗಿದೆ. ಮಕ್ಕಳ ಬೆಳವಣಿಗೆಗೆ ಹಾಗೂ ಹಿರಿಯರ ಆರೋಗ್ಯ ಕಾಪಾಡಲು ಸಹಕಾರಿ. ಹೀಗಾಗಿ ಬೆಂಡೆಕಾಯಿ ದೇಹದ ಸಮತೋಲನವನ್ನು ಕಾಪಾಡಲು ನೈಸರ್ಗಿಕ ಆಹಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಆಯುರ್ವೇದದಲ್ಲಿ ಅಮೃತ ಎಂದು ಕರೆಯಲಾಗುವ ಸಸ್ಯ ಯಾವುದು? ಎ ತುಳಸಿ, ಬಿ ಬೇವು, ಸಿ ಗಿಲೋಯ್, ಡಿ ಬ್ರಾಹ್ಮಿ. ಸಿ ಗಿಲೋಯ್. ಗಿಲೋಯ್ ಅಥವಾ ಗುಡುಚಿ ಆಯುರ್ವೇದದಲ್ಲಿ ಅತ್ಯಂತ ಶ್ರೇಷ್ಠ ಔಷಧಿ. ಇದನ್ನು ಅಮೃತ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ದೇಹಕ್ಕೆ ದೀರ್ಘಾಯುಷ್ಯ, ಶಕ್ತಿ ಮತ್ತು ರೋಗನಿರೋಧಕ ಶಕ್ತಿಯನ್ನು ನೀಡುತ್ತದೆ. ಗಿಯೋಜ್ ಜ್ವರ, ಮಧುಮೇಹ, ಚರ್ಮದ ಸಮಸ್ಯೆಗಳು ಹಾಗೂ ಸಂಧಿವಾತಕ್ಕೆ ಒಂದು ಉತ್ತಮ ಔಷಧಿಯಾಗಿದೆ ಎಂದು ನಾವು ಹೇಳಬಹುದು. ಹಾಗೂ ಗಿಲೋಯ್ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣಗಳಿವೆ. ಆಯುರ್ವೇದದಲ್ಲಿ ಇದನ್ನು ರಸಾಯನ ಎಂದು ವರ್ಣಿಸಲಾಗುತ್ತದೆ. ಅಂದರೆ ದೇಹವನ್ನು ಸದೃಢಗೊಳಿಸುವ ಒಂದು ಸಸ್ಯ. ನಿಯಮಿತ ಸೇವನೆಯಿಂದ ರಕ್ತ ಶುದ್ಧೀಕರಿಸಿ ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ.